ಎಲ್ರಿಗೂ ನಮಸ್ಕಾರ. ಏನಿದು ಭಕ್ತಿ ಬೆರೆಯೋ ಆತರದಲ್ಲಿ ಬೇಡವಾದಂಥದ್ದು ಬೇಕಾದಂಥದ್ದು ಸಾವಿರಾರು ರೂಪಾಯಿ ಕೊಟ್ಟು ಫೋಟೋಗಳು ತರ್ತೀರಾ, ಅದನ್ನು ಪೂಜೆ ಮಾಡ್ತೀರಾ. ಮತ್ತೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಆ ಫೋಟೋ ಮನೇಲಿ ಇಡಬಾರ್ದು, ಈ ಫೋಟೋ ಮನೇಲಿ ಇಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಬಂದ್ಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಇಲ್ಲ ಮರಗಳ ಬುಡದಲ್ಲಿ ಎಸಿತೀರಾ. ಅಲ್ಲಿ ನಾಯಿ ನರಿಗಳು ಮನುಷ್ಯರು ಎಲ್ಲ ಮಲಮೂತ್ರ ಮಾಡಿ ನಾವು ನಮಗೆ ಬರಬೇಕಂತ ಪುಣ್ಯ ಅಲ್ಲ, ಪಾಪ ಕಟ್ಕೊತಾ ಇದ್ದೀವಿ. ದಯವಿಟ್ಟು ಒಂದು ಫೋಟೋ ತರೋಕ್ಕೆ ಮುಂಚೆ ಯೋಚನೆ ಮಾಡಿ. ದೇವ್ರ ಫೋಟೋಗಳೆಲ್ಲ ಮನೆಗಳಲ್ಲಿ ಇರಬೇಕು ಅನ್ನೋದು ಯಾವ ಶಾಸ್ತ್ರದಲ್ಲಿ ಇಲ್ಲ, ನನಗೆ ತಿಳಿದ ಮಟ್ಟಿಗೆ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವ ಇಲ್ಲ. ಸಾಕಷ್ಟು ಈ ಹುಡುಗರು ಏನು ಕೆಲಸ ಮಾಡ್ತಿದ್ದಾರೆ, ಒಂದು ಧರ್ಮ ಅಲ್ಲ, ಎಲ್ಲ ಧರ್ಮಗಳನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಲಮೂತ್ರ ವಿಸರ್ಜನೆ ಮಾಡೋವಂಥ ಜಾಗದಲ್ಲಿರುವಂಥ ಧಾರ್ಮಿಕತೆ ಮೆರೆಯುವಂಥ ಫೋಟೋಗಳನ್ನೆಲ್ಲರೂ ಅದನ್ನೆಲ್ಲ ತೊಗೊಂಡೋಗಿ ಸ್ವಚ್ಛಗೊಳಿಸಿ ಅದನ್ನೆಲ್ಲ ಒಂದು ಕಡೆ ಡಿಸ್ಪೋಸಲ್ ಮಾಡ್ತಿದೆ. ಕಾರಣ ಏನಪ್ಪ ಅಂದರೆ, ನೀವು ಬೇಡದೇ ಇರೋ ಫೋಟೋನ ಬೇರ್ಪಡಿಸಿ ಗ್ಲಾಸ್ ತೆಗೀರಿ, ಆ ವುಡ್ ಫ್ರೇಮ್ ತೆಗೀರಿ, ಆ ಇರೋವಂಥ ಫೋಟೋನ, ಆ ಭಾವಚಿತ್ರನ ಒಂದು ಬಕೆಟ್ ನೀರಲ್ಲಿ ಹಾಕಿ ಅದನ್ನು ಡಿಸ್ಪೋಸಲ್ ಮಾಡಿ ಕೈ ಮುಗೀರಿ. ಗಣೇಶನ ನಾವು ತೊಗೊಂಬಂದು ಆಡಂಬರದಿಂದ ಆಚರಣೆ ಮಾಡ್ತೀವಲ್ಲ, ಅದೇ ರೀತಿ ಮಾಡಿ. ಬೇಡವಾದಿರೋ ಫೋಟೋನ ಅಲ್ಲೇ ಮಾಡಿ ತೊಗೊಂಬಂದು ಇಲ್ಲೆಲ್ಲ ಗಲೀಜು ಮಲಮೂತ್ರ ವಿಸರ್ಜನೆ ಮಾಡೋ ಜಾಗದಲ್ಲಿ ಎಲ್ಲ ಜನ ನಡೆದಾಡೋ ಮೋರಿಗಳ ಪಕ್ಕದಲ್ಲಿ ಹಾಕಿ ಇಲ್ಲದೇ ಇರೋ ಪಾಪಕ್ಕೆ ಸುತ್ತಕೊಳ್ಳುತ್ತೆ. ಆ ಭಾವನೆ ನಿಮಗೂ ಕಾಡ್ತಾ ಇರುತ್ತೆ, ಅಂತರಾತ್ಮ ಪ್ರಶ್ನೆ ಮಾಡುತ್ತೆ. ತಂದಿದ್ದು ಯಾಕೆ, ಪೂಜೆ ಮಾಡಿದ್ದು ಯಾಕೆ, ಈ ರೀತಿಯಾದಂಥ ನಮಗೆ ಯಾಕೆ ಈ ಶಿಕ್ಷೆ ಅಂತ ದೇವರೇ ನಿಮ್ಮನ್ನು ಪ್ರಶ್ನೆ ಮಾಡೋ ಅಂಥದ್ದು ಆಗೋದು ಬೇಡ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇಲ್ಲಿ ಜಾತಿ ಧರ್ಮ ಇನ್ನೊಂದು ಮತ್ತೊಂದಿಲ್ಲ. ಯಾವುದೇ ಒಂದು ಫೋಟೋ ಇಟ್ಟಾಗ ನಮ್ಮ ತಂದೆ ತಾಯಿ ಫೋಟೋಗಳನ್ನಾದರೆ ನಾವು ಮನೆಯಲ್ಲಿ ಇಟ್ಕೊಂಡು ಯಾವ ರೀತಿ ಪೂಜೆ ಮಾಡ್ತೀವಿ, ಯಾವ ರೀತಿ ಗೌರವ ಸಲ್ಲಿಸ್ತೀವಿ, ಆ ರೀತಿ ಒಂದೇ ಫೋಟೋ ಇಟ್ಕೊಳ್ಳಿ. ನಿಮ್ಗೆ ಮನೆ ತುಂಬ ಫೋಟೋಗಳನ್ನ ಇಟ್ಕೋಬೇಕಂದ್ರೆ, ಯಾಕಂದರೆ ಯಾರೋ ಒಬ್ಬ ಪುರೋಹಿತ ಬರ್ತಾನೆ, ಯಾವುದೋ ಒಂದು ಪೂಜೆ ಮಾಡಬೇಕಾದ್ರೆ ಆ ಫೋಟೋ ಹೊಸ ತೊಗೊಂಬನ್ನಿ, ಈ ಫೋಟೋ ಹಳೇದಾಗಿದೆ, ಇಲ್ಲಿ ತೊಗೊಂಡೋಗಿ ಆಚೆ ಕಡೆ ಇಟ್ಬಿಡಿ, ಈ ರೀತಿ ಎಲ್ಲ ತಪ್ಪಿಸ್ಬೋದು. ಅವ್ರನ್ನೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಜನಕ್ಕೆ, ವಿದ್ಯಾವಂತರಾದ ನಮಗೆ ಆ ಜ್ಞಾನ ಪರಿಜ್ಞಾನ, ಒಂದು ಧರ್ಮದ ರಕ್ಷಣೆ ಚಿಂತನೆಗಳಿರಬೇಕು ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ತೀನಿ. ಮುಂದೆ ಆದರೂ ಈ ರೀತಿ ತಪ್ಪುಗಳು ಮಾಡೋದು ಬೇಡ. ದಯವಿಟ್ಟು